ಬೆಂಗಳೂರಿನಲ್ಲಿ ಆಕರ್ಷಕ ವಿಮಾನೋತ್ಸವ ಈಗಾಗಲೇ ನಡೀತಾ ಇದೆ. ಇವತ್ತು 4ನೇ ದಿನದ ಏರೋ ಇಂಡಿಯಾ ಶೋಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಅದು ಇವತ್ತು ಮತ್ತು ನಾಳೆ ಎಲ್ಲರಿಗೂ ಕೂಡ ಮುಕ್ತವಾಗಿದೆ ಏರ್ ಶೋ. ಈ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. 2 ದಿನ ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ದಿನಕ್ಕೆ 2 ಬಾರಿ ವಿಮಾನ ಹಾರಾಟ ಪ್ರದರ್ಶನ ಇರುತ್ತೆ. 1,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಜಕ್ಕೂರು ಜಿಕೆವಿಕೆಯಲ್ಲಿ ಪಾರ್ಕಿಂಗ್ ನ ವ್ಯವಸ್ಥೆಯನ್ನ ಮಾಡಲಾಗಿದೆ. 5,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇನ್ನು ಅವರಿಗೆ ವಿಶೇಷವಾದ ಫೆಸಿಲಿಟೀಸ್ಗಳು ಕೂಡ ಇರುತ್ತೆ. ಈ ಟಿಕೆಟ್ ಅನ್ನ ಹೊರತುಪಡಿಸಿ ಜನರೆಲ್ಲರಿಗೂ ಕೂಡ ಇವತ್ತು ಅವಕಾಶ ಇದೆ, ನೋಡಬಹುದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶ ಇದೆ 2 ದಿನ, ಇವತ್ತು ಮತ್ತು ನಾಳೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಬಿಸಿ ಬಿಸಿ ನೋಡಿ, ತಾವು ಗಮನಿಸ್ತಾ ಇರಿ. ಈಗ ದೃಶ್ಯಗಳಲ್ಲಿ ನೋಡಿ ಎಷ್ಟು ಅತ್ಯದ್ಭುತವಾದಂತಹ ಆ ಯುದ್ಧ ವಿಮಾನಗಳ ಚಿತ್ತಾರ, ಆ ಬಾನಂಗಳದಲ್ಲಿ ಈ ಏರ್ ಶೋನ ನೋಡಿ ಜನ ಸಂಭ್ರಮಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಪಬ್ಲಿಕ್ ಅಲ್ಲ, ನಾವು ಆರ್ಗನೈಸರ್ಸು. ನಾನು HAL ಇಂದ, ಮೇಡಮ್ ಫ್ರಮ್ ಆರ್ಮಿ. ಶಿ ಈಸ್ ದ ಓನ್ಲಿ ಲೇಡಿ ಫ್ರಮ್ ಆರ್ಮಿ. ಐ ಆಮ್ ದ ಓನ್ಲಿ ಲೇಡಿ ಲೈಸನ್ ಆಫೀಸರ್ ಫ್ರಮ್ HAL. ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆ್ಯಕ್ಟಿವಿಟೀಸ್ ಎಲ್ಲ. ಇಷ್ಟು ದಿನ ಫಾರಿನ್ ಡೆಲಿಗೇಟ್ಸು ಅವ್ರನ್ನೆಲ್ಲ ನೋಡ್ತಿದ್ವಿ. ಇವತ್ತು ನಾಳೆ ಪಬ್ಲಿಕ್ ಡೇ, ಸೊ ಇವತ್ತು ನಮ್ಗೆ ಸ್ವಲ್ಪ ಫ್ರೀ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ ನೋಡೋದಕ್ಕೆ. ಎಲ್ಲ ನಮ್ಮ ಟೀಮ್ ಜೊತೆ, ಇವರೆಲ್ಲ ನಮ್ಮ ಟೀಮು, ಡ್ರೈವರ್ಸು, ಪೊಲೀಸು ಎಲ್ಲ ಬಂದಿದ್ದೀವಿ. ಹೌದು, ರಿಯಲಿ ಐ ಆಮ್ ವೆರಿ, ನಾನು HR ಅಲ್ಲಿರೋದು. ಐ ಆಮ್ ವೆರಿ ಪ್ರೌಡ್ ಆಫ್ HAL. ಆ್ಯಂಡ್ ನಮ್ಮ HAL ಇದೆಲ್ಲ ಆಲ್ಮೋಸ್ಟ್ ಫೈಟರ್ಸು, ಹೆಲಿಕಾಪ್ಟರ್ಸು ಎಲ್ಲ. ಸೊ ಇಟ್ಸ್ ರಿಯಲಿ ಹ್ಯಾಪಿ. It's a proud moment for our country because everybody is coming from all the countries are participating, delegates are coming, and it's a good moment. It is a very proud moment for all of us, where Army, Navy, Air Force, CISF, Coast Guard, Police, everybody is HAL, BEL, GOK. All the agencies are working towards only one thing, that it is actually an opportunity for our country as well as other country to make our defenses strong. 25 years back ಬಂದಿದ್ದು, ಸೊ ಎಲ್ಲ ಮರ್ತೋಗಿತ್ತು. ಇವತ್ತು ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ದೇಶದ್ದು ನೋಡೋಕ್ಕೆ. ಏರ್ ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ. ಮತ್ತು ನಮಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ, ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ. ಸೊ ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿ ಇದೆ. ಮಕ್ಕಳಿಗೆ ಇರಬೇಕು. ಇನ್ನು ಬೆಂಗಳೂರಿನ ಏರ್ ಶೋನಲ್ಲಿ ಹಲವು ದೇಶಗಳ ವಿಮಾನಗಳು ಕೂಡ ಭಾಗಿಯಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರೋದು ಬಹಳ ವಿಶೇಷವಾಗಿದೆ. ಇಲ್ಲಿ ಮುಖ್ಯವಾಗಿ ಅಮೆರಿಕದ F-35 ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಸೆಲ್ಫಿನ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಷ್ಯಾದ Su-57 ಗಿಂತ ಅಮೆರಿಕದ F-35 ಬಲಿಷ್ಠ ಯುದ್ಧ ವಿಮಾನ ಅಂತ ಹೇಳಿ ಅಲ್ಲಿ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. 2 ವಿಮಾನಗಳು ಈಗ ಏರೋ ಶೋಗೆ ಸಾಕ್ಷಿಯಾಗ್ತಾ ಇರೋದು. ಒಂದು ರಷ್ಯಾದ ವಿಮಾನ, ಮತ್ತೊಂದು ಅಮೆರಿಕದ ಯುದ್ಧ ವಿಮಾನ. ರಷ್ಯಾದ Su-57, ಅಮೆರಿಕದ F-35 ಅನ್ನ ನೋಡೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಏಷ್ಯಾದ ಅತಿ ದೊಡ್ಡ ಏರ್ ಶೋನಲ್ಲಿ ನಾನಿದ್ದೀನಿ. ಏರ್ ಶೋನ ಹೈಲೈಟ್ ಅಂತ ಹೇಳಿದ್ರೆ ಒಂದು ರಷ್ಯಾದ ಏರ್ ಕ್ರಾಫ್ಟು, ಮತ್ತೊಂದು ಕಡೆ ಅಮೆರಿಕದ ಯುದ್ಧ ವಿಮಾನ ಕೂಡ ಪೈಪೋಟಿಯನ್ನ ಕೊಡೋದಕ್ಕೆ ಮುಂದಾಗಿದೆ. ಸೊ ಅಮೆರಿಕದ F-35 ಯುದ್ಧ ವಿಮಾನದ ಭಾಗದಲ್ಲೇ ನಾನಿದ್ದೀನಿ. ಅಂದ್ರೆ ಪ್ರಮುಖವಾಗಿ ಈ ಸತಿ ರಷ್ಯಾದ್ದು ಹಾಗೆ ಅಮೆರಿಕದ 2 ಫೈಟರ್ ಜೆಟ್ಗಳು, ಯುದ್ಧ ವಿಮಾನಗಳು ಇವತ್ತಿನ ಪ್ರದರ್ಶನದಲ್ಲಿ ಬಂದಿರುವಂತದ್ದು. ಪ್ರಮುಖವಾಗಿ ಅಂತ ಹೇಳಿದ್ರೆ ರಷ್ಯಾದ್ದು Su-57 ಏರ್ಕ್ರಾಫ್ಟ್ ಆದ್ರೆ ಅಮೆರಿಕದ್ದು F-35 ಸರಿಸಮಾನವಾಗಿ ಪೈಪೋಟಿಯನ್ನ ಕೊಡ್ತಾ ಇದೆ. F-35 ವಿಶ್ವದ ಅತ್ಯಂತ ಬಲಿಷ್ಠವಾದ ಏರ್ಕ್ರಾಫ್ಟ್ ಅಂತ ಅನ್ನಿಸ್ಕೊಂಡಿದೆ. ರಷ್ಯಾ ಮತ್ತು ಅಮೆರಿಕಕ್ಕೆ ದೊಡ್ಡ ಸ್ಪರ್ಧೆ ಒಂದ್ ರೀತಿಯಲ್ಲಿ ಏರ್ಪಟ್ಟಿದೆ. ಅಂದ್ರೆ ನಮ್ಮ ಏರ್ಕ್ರಾಫ್ಟ್ ಅತ್ಯಂತ ಬಲಿಷ್ಠ ಅಂತ ಹೇಳಿದ್ರೆ ಅಮೆರಿಕದ F-35 ಕೂಡ ನಾವು ಅಷ್ಟೇ ದೊಡ್ಡ ಪೈಪೋಟಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಒಂದು ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು. ಮೊಟ್ಟ ಮೊದಲ ಬಾರಿಗೆ ಏರ್ ಶೋನಲ್ಲಿ
ಅಮೆರಿಕ ಹಾಗೆ ರಷ್ಯಾದ 2 ಏರ್ಕ್ರಾಫ್ಟ್ಗಳು ಬಂದಿರುವಂತದ್ದು. ಇದನ್ನ 5th ಜನರೇಷನ್ ಏರ್ಕ್ರಾಫ್ಟ್ ಅಂತಾನೂ ಕೂಡ ಕರೀತಾರೆ. ಅಂದ್ರೆ ಅಮೆರಿಕದ F-35 ಏನಿದೆ ಇದು ಲಾಕಿಡ್ ಮಾರ್ಟಿನ್ ಸಿಂಗಲ್ ಎಂಜಿನ್ ಆಗಿದೆ. ಇದರಲ್ಲಿ ಸಿಂಗಲ್ ಎಂಜಿನ್ ಆಗಿರುತ್ತೆ. ಇದು ರ್ಯಾಡರ್ಗೆ ಕಾಣಿಸೋದಿಲ್ಲ. Su-57 ಡಬಲ್ ಎಂಜಿನ್ ಆಗಿದ್ರೆ F-35 ಸಿಂಗಲ್ ಇಂಜಿನ್ ಇಂದ ಓಡುತ್ತೆ. ಅಂದ್ರೆ F-35 ಅಲ್ಲಿ ಸ್ಟೆಲ್ತ್ ಫೀಚರ್ ಅಂತ ಇದೆ, ಇದೇ ಇದರ ಹೈಲೈಟ್ ಆಗಿದೆ. ಅಂದ್ರೆ ಇದು ಸ್ಟೆಲ್ತ್ ಫೀಚರ್ ಅಂತ ಹೇಳಿದ್ರೆ ಇದು ರ್ಯಾಡರ್ಗೆ ಕಾಣೋದಿಲ್ಲ. ಜೊತೆಗೆ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ವರ್ಟಿಕಲ್ ಟೇಕ್ ಆಫ್ ಕೂಡ ಮಾಡಬಹುದು. ಇದಕ್ಕೆ ರನ್ವೇ ಅಗತ್ಯನೇ ಇರೋದಿಲ್ಲ. ಸೊ ಹೀಗಾಗಿ ಇದು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ಕೊಂಡಿದೆ. ಇನ್ನು ಈ ಒಂದು F-35 ನ ನೋಡ್ಲಿಕ್ಕೆ ಈಗಾಗಲೇ ಸಾಕಷ್ಟು ಜನ ಬಂದು ಸೇರಿ ಅದರ ಮುಂದೆ ಫೋಟೋವನ್ನ ತಗೊಳ್ತಾ ಇದ್ದಾರೆ. ಇನ್ನು ಆಗ್ಲೇ ಹೇಳಿರೋ ಹಾಗೆ ವರ್ಟಿಕಲ್ ಟೇಕ್ ಆಫ್ ಆಗುವಂತಹ F-35 ಏನಿದೆ ಇದು ಏವಿಯಾನಿಕ್ಸ್ ಅಲ್ಲೂ ಕೂಡ ತುಂಬಾ ಅಡ್ವಾನ್ಸ್ಡ್ ಆಗಿದೆ. ಅಂದ್ರೆ ಗ್ರೌಂಡ್ ಕಮ್ಯುನಿಕೇಶನ್ ಇರ್ಬೋದು, ಪೈಲಟ್ ಹಾಗೆ ಕೋ ಪೈಲಟ್ ಗಳ ಕಮ್ಯುನಿಕೇಶನ್ ಕೂಡ ತುಂಬಾನೇ ಸುಲಭ ಆಗುತ್ತೆ. ಹೀಗಾಗಿ ಈ ಒಂದಿಷ್ಟು ಫೀಚರ್ ಗಳನ್ನ ಅಡ್ವಾನ್ಸ್ಡ್ ಫೀಚರ್ ಗಳನ್ನ ಹೊತ್ತಂತಹ F-35 ಏರ್ ಶೋ ನಲ್ಲಿ ಭರ್ಜರಿ ಗಮನವನ್ನ ಸೆಳೀತಾ ಇದೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಆಕರ್ಷಕ ವಿಮಾನೋತ್ಸವ ಈಗಾಗಲೇ ನಡೀತಾ ಇದೆ. ಇವತ್ತು 4ನೇ ದಿನದ ಏರೋ ಇಂಡಿಯಾ ಶೋಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಅದು ಇವತ್ತು ಮತ್ತು ನಾಳೆ ಎಲ್ಲರಿಗೂ ಕೂಡ ಮುಕ್ತವಾಗಿದೆ ಏರ್ ಶೋ. ಈ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. 2 ದಿನ ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ದಿನಕ್ಕೆ 2 ಬಾರಿ ವಿಮಾನ ಹಾರಾಟ ಪ್ರದರ್ಶನ ಇರುತ್ತೆ. 1,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಜಕ್ಕೂರು GKVKಯಲ್ಲಿ ಪಾರ್ಕಿಂಗ್ ನ ವ್ಯವಸ್ಥೆಯನ್ನ ಮಾಡಲಾಗಿದೆ. 5,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇನ್ನು ಅವರಿಗೆ ವಿಶೇಷವಾದ ಫೆಸಿಲಿಟೀಸ್ಗಳು ಕೂಡ ಇರುತ್ತೆ. ಈ ಟಿಕೆಟ್ ಅನ್ನ ಹೊರತುಪಡಿಸಿ ಜನರೆಲ್ಲರಿಗೂ ಕೂಡ ಇವತ್ತು ಅವಕಾಶ ಇದೆ, ನೋಡಬಹುದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶ ಇದೆ 2 ದಿನ, ಇವತ್ತು ಮತ್ತು ನಾಳೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಬಿಸಿ ಬಿಸಿ ನೋಡಿ, ತಾವು ಗಮನಿಸ್ತಾ ಇರಿ. ಈಗ ದೃಶ್ಯಗಳಲ್ಲಿ ನೋಡಿ ಎಷ್ಟು ಅತ್ಯದ್ಭುತವಾದಂತಹ ಆ ಯುದ್ಧ ವಿಮಾನಗಳ ಚಿತ್ತಾರ, ಆ ಬಾನಂಗಳದಲ್ಲಿ ಈ ಏರ್ ಶೋನ ನೋಡಿ ಜನ ಸಂಭ್ರಮಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಪಬ್ಲಿಕ್ ಅಲ್ಲ, ನಾವು ಆರ್ಗನೈಸರ್ಸು. ನಾನು HAL ಇಂದ, ಮೇಡಮ್ ಫ್ರಮ್ ಆರ್ಮಿ. ಶಿ ಈಸ್ ದ ಓನ್ಲಿ ಲೇಡಿ ಫ್ರಮ್ ಆರ್ಮಿ. ಐ ಆಮ್ ದ ಓನ್ಲಿ ಲೇಡಿ ಲೈಸನ್ ಆಫೀಸರ್ ಫ್ರಮ್ HAL. ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆಕ್ಟಿವಿಟೀಸ್ ಎಲ್ಲ. ಇಷ್ಟು ದಿನ ಫಾರಿನ್ ಡೆಲಿಗೇಟ್ಸು ಅವ್ರನ್ನೆಲ್ಲ ನೋಡ್ತಿದ್ವಿ. ಇವತ್ತು ನಾಳೆ ಪಬ್ಲಿಕ್ ಡೇ, ಸೊ ಇವತ್ತು ನಮ್ಗೆ ಸ್ವಲ್ಪ ಫ್ರೀ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ ನೋಡೋದಕ್ಕೆ. ಎಲ್ಲ ನಮ್ಮ ಟೀಮ್ ಜೊತೆ, ಇವರೆಲ್ಲ ನಮ್ಮ ಟೀಮು, ಡ್ರೈವರ್ಸು, ಪೊಲೀಸು ಎಲ್ಲ ಬಂದಿದ್ದೀವಿ. ಹೌದು, ರಿಯಲಿ ಐ ಆಮ್ ವೆರಿ, ನಾನು HR ಅಲ್ಲಿರೋದು. ಐ ಆಮ್ ವೆರಿ ಪ್ರೌಡ್ ಆಫ್ HAL. ಆ್ಯಂಡ್ ನಮ್ಮ HALದೇ ಇದೆಲ್ಲ ಆಲ್ಮೋಸ್ಟ್ ಫೈಟರ್ಸು, ಹೆಲಿಕಾಪ್ಟರ್ಸು ಎಲ್ಲ. ಸೊ ಇಟ್ಸ್ ರಿಯಲಿ ಹ್ಯಾಪಿ. It's a proud moment for our country because everybody is coming from all the countries are participating, delegates are coming, and it's a good moment. It is a very proud moment for all of us where Army, Navy, Air Force, CISF, Coast Guard, Police, everybody is HAL, BEL, GOK. All the agencies are working towards only one thing, that it is actually an opportunity for our country as well as other country to make our defenses strong. 25 years ಬ್ಯಾಕ್ ಬಂದಿದ್ದು, ಸೊ ಎಲ್ಲ ಮರ್ತೋಗಿತ್ತು. ಇವತ್ತು ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ದೇಶದ್ದು ನೋಡೋಕ್ಕೆ. ಏರ್ ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ. ಮತ್ತು ನಮಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ, ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ. ಸೊ ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿ ಇದೆ. ಮಕ್ಕಳಿಗೆ ಇರಬೇಕು.